ಮೂಲತಃ ನಾವೆಲ್ಲರೂ ಕಾರ್ಮಿಕರು. ದೇವ ಕಟ್ಟುವ ಕೈಗಳು, ಮನಸ್ಸು, ಬೆವರಿನ ಹನಿಯಲ್ಲೂ ಅಭಿವೃದ್ಧಿ ಅಡಗಿದೆ. ಕಾರ್ಮಿಕ ಇಲ್ಲದಿದ್ದರೆ ಕಟ್ಟಡಗಳು ಬೆಳೆಯಲು ಸಾಧ್ಯ ಇಲ್ಲ, ಬೆಳೆ ಇಲ್ಲ. ಚಕ್ರ ತಿರುಗಲಿದ್ದರೆ ಗೌರವ ಸಲ್ಲಬೇಕಾದದ್ದು ಕುರ್ಚಿಗಳಿಗಲ್ಲ, ಕುರ್ಚಿಯ ಮೇಲೆ ಕುಂತವರಿಗಲ್ಲ, ಮಣ್ಣು ಮೆತ್ತಿದ ಕೈಗಳಿಗೆ, ದುಡಿಯುವ ರೈತನಿಗೆ, ಕಾರ್ಮಿಕನೇ ದೇಶದ ನಿಜವಾದ ಆಧಾರ ಸ್ತಂಭ. ಯಾಕಂದರೆ ಕಾರ್ಮಿಕರ ದಿನಾಚರಣೆ ಅವರನ್ನು ನೆನೆಯುತ್ತಾ, ಇವತ್ತು ಬುದ್ಧ ಪೂರ್ಣಿಮಾ ದಿನ, ಬುದ್ಧನ ಜಯಂತಿ. ಬುದ್ಧ ನೀ ಹೀಗೆ ನಗುತ್ತಾ ನಮ್ಮನ್ನು ಕಾಡಿದರೂ ಯುದ್ಧ ಮಾಡುತ್ತಿದ್ದೇವೆ. ಕಾರಣಗಳೇ ಇಲ್ಲದ ಯುದ್ಧ. ನನ್ನ ತತ್ವದರ್ಶಗಳಿವೆ ಗಾಜಿನ ಪೆಟ್ಟಿಗೆಯಲ್ಲಿ, ಎಲ್ಲರಿಗೂ ತಲುಪಿಸುತ್ತಿವೆ ವೇದಿಕೆಗಳಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬುದ್ಧನ ಪೆಟ್ಟಿಗೆಯಲ್ಲಿ ಇಡ್ತೀವಿ, ಗಾಜಿನ ಪೆಟ್ಟಿಗೆಯಲ್ಲಿ. ಅವನ ತತ್ವಗಳನ್ನು ಯಾರು ಅಳವಡಿಸ್ಕೊಳ್ಳೋಕೆ ರೆಡಿ ಇಲ್ಲ. ಅವನ ಮುಗುಳನಗೆ, ಅವನ ಮೌನ, ಅವನ ಮೂರ್ತಿ, ಅವನ ಕಾಂತಿ. ನಾವು ಕಾಣ್ತಾ ಇದ್ದೀವಿ ಬಂಗಾರದಲ್ಲ, ಅವನ ಮುಖದ ಹೊಳಪಿನಲ್ಲಿ, ಅವನ ನಗುವಿನ ಮೌನದಲ್ಲಿ. ಚುಚ್ಚಿತು ನಿಮ್ಮ ಮಾತು, ಬುದ್ಧ ನಗುತ್ತಾನೆ, ನಾವು ನಡೆಸುತ್ತೇವೆ ಅವನ ಅಹಿಂಸೆ, ಕರುಣೆ, ಮಧ್ಯಮ ಮಾರ್ಗ. ಎಲ್ಲವೂ ಫೋಟೋ, ಪ್ರತಿಮೆ, ಭಾಷಣಕ್ಕೆ ಸೀಮಿತವಾಗಿರಬಾರ್ದು. ಯಾಕಂದ್ರೆ ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟು ಪೂಜೆ ಮಾಡುತ್ತೇವೆ, ಆದರೆ ಮನಸ್ಸಿನ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಲ್ಲ. ವೇದಿಕೆಯಲ್ಲಿ ಘೋಷಿಸುತ್ತೇವೆ, ಭಾಷಣಗಳಲ್ಲಿ, ಬದುಕಿನಲ್ಲಿ ಆಚರಿಸುವುದಿಲ್ಲ. ಯುದ್ಧ ಬೇಕಿಲ್ಲ ಅನ್ನೋ ಬುದ್ಧನ ಮಾತು ಕೇಳು ನಮಗೆ ಸಮಯವಿಲ್ಲ. ಕಾರಣ ಇಲ್ಲದ ಯುದ್ಧಕ್ಕೆ ಮಾತ್ರ ನಾವು ಸದಾ ಸಿದ್ಧ.